ಮನೆ ಕಟ್ಟಕ್ಕೂ ತಗೋಬಹುದು, ಮಾರಕ್ಕೂ ತಗೋಬಹುದು. ಡಾಬಾಸ್ಪೇಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಂಡಸ್ಟ್ರಿಯಲ್ ಏರಿಯಾ ಆಲ್ಮೋಸ್ಟ್ ನಿಮಗೆ 500-600 ಎಕರೆ ಇದೆ. ಅಲ್ಲಿ ಬಂದವ್ರಿಗೆ ಇರಕ್ಕೆ ಜಾಗ ಬೇಕಲ್ವಾ, ಅಂತವ್ರು ತಗೋಬಹುದು. ತಗೊಂಡ್ರೆ ಬಾಡಿಗೆನೇ ಕಟ್ಬೋದು, ಅವ್ರಿಗೆ ಬಾಡಿಗೆ ಬರುತ್ತೆ ಸರ್. ರೇಟು ಅದೆಲ್ಲ ಬಿಟ್ಬಿಡಿ ಸರ್. ನಿಮಗೆ ನಮ್ಮ ಕಡೆಯಿಂದ ಇವತ್ತಿಂದ 1 ವರ್ಷ ಟೈಮ್ ತೊಗೊಳ್ಳಿ ಸರ್. ಇವತ್ತು ಒಂದು ಸೈಟ್ ಬುಕ್ ಮಾಡಿದ್ರ 1 ವರ್ಷಕ್ಕೆ 1500 ರೂಪಾಯಿ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ನಾವು ಬೈಬ್ಯಾಕ್ ಮಾಡ್ತೀವಿ ಸರ್. ಹೌದು ಸರ್. ತುಮಕೂರು ಹಾಗೂ ನೆಲಮಂಗಲ ಮಧ್ಯದಲ್ಲಿ ಬಂದಿರುವಂತ ದಾಬಾಸ್ಪೇಟೆಯಲ್ಲಿ ಹೊಸದಾಗಿ ಲಾಂಚ್ ಅನ್ನು ಮಾಡ್ತಾ ಇದ್ದಾರೆ. 8-9ನೇ ತಾರೀಕು ಲಾಂಚಿಂಗ್ ಕೂಡ ಇದೆ. ಮದರ್ ಡೀಡು, ಸೇಲ್ ಡೀಡು, ಇಸಿ, ಖಾತಾ, RTC, ಪಾಣಿ, ಮುಟೇಶನ್, ಕರ್ದ ಕಾಪಿ, ಸರ್ವಿಸ್ ಸ್ಕೆಚ್ ಪ್ರತಿಯೊಂದು ಕೊಡ್ತೀವಿ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಎಕ್ಸ್ಟ್ರಾ ಕೇಳಿದ್ರು ಇನ್ನ ತೆಗಿಸ್ಬೇಕಾದ್ರೆ ಕೊಡ್ತೀವಿ. ಕಮರ್ಷಿಯಲ್ ಕಾಪಿ ಕೊಡ್ತೀವಿ. BMR ಅಪ್ರೂವ್ಡ್ ಪ್ಲಾನ್, ವರ್ಕಿಂಗ್ ಪ್ಲಾನ್ ಕೊಡ್ತೀವಿ. 50 years ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಟೈಮ್ಸ್ ಆಫ್ ಇಂಡಿಯಾ ಹೋಗಿ ಚೆಕ್ ಮಾಡಕ್ಕೆ ಹೇಳಿ, ಅಥವಾ STR ರೋಡ್ ಅನ್ನು ಟೈಪ್ ಮಾಡ್ಲಿ ಗೂಗಲ್ ಅಲ್ಲಿ, ಫುಲ್ ಹಿಸ್ಟ್ರಿ ಬಂದ್ಬಿಡುತ್ತೆ. ಎಷ್ಟು ರೋಡ್ ರೆಡಿ ಆಗಿದೆ, ಎಷ್ಟು ರೋಡ್ ರೆಡಿ ಆಗ್ಬೇಕು, ಎಷ್ಟು ದಿವಸದಲ್ಲಿ ರೆಡಿ ಆಗುತ್ತೆ, ಇಲ್ಲಿಂದ ಕನೆಕ್ಟ್ ಆಗುತ್ತೆ, ಎಲ್ಲ ನಿಮ್ಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ. ನೀವು ಮಾತಾಡೋದಕ್ಕಿಂತ ಪೇಪರ್ ಹಾಕಿರೋದು ಜನ ತುಂಬಾ ಬೇಗ ನಂಬ್ತಾರೆ. ಅದೆಲ್ಲ ಅವ್ರಿಗೆ ರೆಕಾರ್ಡ್ಸ್ ಇದೆ. ಲಾಂಚ್ ಸಹ ಒಂದು 8-9 ಬುಕ್ ಮಾಡ್ತಾರೆ. ಅವತ್ತು 100 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಜೊತೆಗೆ ರಿಜಿಸ್ಟರ್ ಫ್ರೀ ಮಾಡ್ಕೊಡ್ತಾ ಇದೀವಿ. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ವೀಕ್ಷಕರೇ. ನಾನು ಇವತ್ತಿನ ದಿವಸ ಸಪ್ತಗಿರಿ ಪ್ರಮೋಟರ್ಸ್ ಹಾಗೂ ಡೆವಲಪರ್ಸ್ ಅವರ ಮತ್ತೊಂದು ಹೊಸ ಪ್ರಾಜೆಕ್ಟ್ನ ಇವತ್ತು ತೋರಿಸೋದಕ್ಕೆ ಹೊರಟಿದ್ದೀನಿ. ಇದು ಬಂದ್ಬಿಟ್ಟು ತುಮಕೂರು ಹಾಗೂ ನೆಲಮಂಗಲ ಮಧ್ಯದಲ್ಲಿ ಬಂದಿರುವಂಥ ದಾಬಾಸ್ಪೇಟೆಯಲ್ಲಿ ಹೊಸದಾಗಿ ಲಾಂಚನ್ನು ಮಾಡ್ತಾ ಇದ್ದಾರೆ. 8-9ನೇ ತಾರೀಕು ಲಾಂಚಿಂಗ್ ಕೂಡ ಇದೆ. ಸೊ ಅದಕ್ಕೂ ಬಿಫೋರ್ ನಾನು ಇವಾಗ ವಿಡಿಯೋನ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಡೆವಲಪ್ಮೆಂಟ್ ಆಗ್ತಿರೋದನ್ನ ನೀವು ನೋಡ್ತಾ ಇರ್ಬೋದು. ಸುತ್ತಮುತ್ತ ಎಲ್ಲ ಪ್ರತಿಯೊಂದು ಡೆವಲಪ್ ಬರ್ತಾ ಇದೆ. ಲೇಔಟಲ್ಲಿ ಪ್ರತಿಯೊಂದು ಅಮ್ಯುನಿಟೀಸ್ ಕೂಡ ಬರ್ತಾ ಇದೆ. ಸುಮಾರು ಕೆಲಸಗಳನ್ನ ನಡೀತಾ ಇದೆ. ಆಲ್ಮೋಸ್ಟ್ ಇನ್ನೂ ಏನೇನು ವರ್ಕ್ ಪೆಂಡಿಂಗ್ ಇದೆ, ಲಾಂಚಿಂಗ್ ಬೇರೆ ನಡೀತಾ ಇರೋದ್ರಿಂದ ಯಾವ್ಯಾವ ಪ್ರೈಸಲ್ಲಿ ಕೊಡ್ತಾರೆ ಅಂತ ಪ್ರತಿ ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವಿಡಿಯೋಗಳ ಜೊತೆ ಮತ್ತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ತುಂಬ ಲೆಂತ್ ಮಾಡಲ್ಲ. ಸರ್ ಇದ್ದಾರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಜೊತೆ ಸುಮನ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸುಮಾರು ವಿಡಿಯೋಗಳನ್ನ ಮಾಡಿದ್ದೀವಿ ನಿಮ್ಮ ಒಂದು ಕಂಪ್ನಿದು, ಸಪ್ತಗಿರಿ ಪ್ರಮೋಟರ್ಸ್ ಹಾಗೂ ಡೆವಲಪರ್ಸ್. ಹೌದು ಸರ್. ಸೊ ಇದೊಂದು ಹೊಸ ಪ್ರಾಜೆಕ್ಟ್ನ ಮಾಡಿದ್ದೀರಾ ತುಮಕೂರಿಗೂ ಹಾಗೂ ನೆಲಮಂಗಲಕ್ಕೂ ಮಧ್ಯ. ಹೌದು ಸರ್. ದಾಬಾಸ್ಪೇಟೆ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ದಾಬಾಸ್ಪೇಟೆಯಿಂದ ನೀವು ನೆಲಮಂಗಲದಿಂದ ಬರುವಾಗ ದಾಬಾಸ್ಪೇಟೆ ಸರ್ಕಲ್ ಬಿಫೋರ್ ಶಿವಗಂಗೆ ಸರ್ಕಲ್ ಸಿಗುತ್ತೆ. ಹೌದು. ಸರ್ಕಲ್ ಲೆಫ್ಟ್ ತಗೊಂಡ್ರೆ 1 ಕಿಲೋಮೀಟರ್ ಬಂದ್ರೆ ನಿಮಗೆ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯತಿ ಲೆಫ್ಟ್ ಸಿಗುತ್ತೆ. ಅಲ್ಲಿ ರೈಟ್ ತಗೊಂಡ್ರೆ ಆಪೋಸಿಟ್ ಅಲ್ಲಿ ಅರ್ಧ ಕಿಲೋಮೀಟರ್, ಜಸ್ಟ್ ಅರ್ಧ ಕಿಲೋಮೀಟರ್ ನಮ್ಮ ಲೇಔಟ್ ಸಪ್ತಗಿರಿ ಸಿಗುತ್ತೆ ನಿಮಗೆ. ರೈಟ್ ಸೈಡ್ ಅಲ್ಲಿ ಸಿಗುತ್ತೆ. ಎಷ್ಟು ಎಕರೆ ಮಾಡಿದಿರ ಸರ್ ಪ್ರಾಜೆಕ್ಟ್? 9 ಎಕರೆ ಲೇಔಟ್ ಸರ್ ಇದು. 9 ಎಕರೆ ಪ್ರಾಜೆಕ್ಟ್ ಮಾಡಿರೋದು. ಸೊ ನೆಲಮಂಗಲದಲ್ಲೂ ಸುಮಾರು ಪ್ರಾಜೆಕ್ಟ್ಗಳು ಮಾಡಿದ್ದೀರಿ. ಹೌದು ಸರ್. ಅದರಿಂದ ಇಷ್ಟು ದೂರ ಯಾಕೆ ಸರ್? ದೂರ ಹತ್ರ ಅಂತಲ್ಲ ಸರ್. ಇದು ಜಾಗ ಏನಾಗುತ್ತೆ, ಈಗ ಜಾಗ ಸಿಗೋದೇ ಕಷ್ಟ ಆಗಿದೆ ಮೈನ್. ಹೌದು, ಇವಾಗೆಲ್ಲ ಹಂಗೆ. ಜಾಗ ಸಿಗೋದು ಕಷ್ಟ ಆಗಿದ್ರೆ ಜಾಗ ಸಿಕ್ಕರೆ ಲೀಗಲ್ ಇರಲ್ಲ, ಲೀಗಲ್ ಸಿಕ್ಕರೆ ಒಳ್ಳೆ ಜಾಗ ಇರಲ್ಲ. ನೀವು ದೂರ ಹತ್ರ ಅನ್ನಕ್ಕಿಂತ ಒಳ್ಳೆ ಜಾಗದಲ್ಲಿ ಲೇಔಟ್ ಮಾಡಬೇಕು. ನಮ್ಮ ಜನಕ್ಕೆ ಒಳ್ಳೆ ಸೈಟ್ಸ್ ಕೊಡಬೇಕು, ತಗೊಂಡವ್ರಿಗೆ ವಾಸ ಮಾಡೋಕ್ಕೂ ಆಗ್ಬೇಕು, ಸೇಲ್ ಮಾಡೋಕ್ಕೂ ಆಗ್ಬೇಕು. ಹೌದು, ಅಂತ ಜಾಗ ದಾಬಾಸ್ಪೇಟೆ ಸರ್. ಒಂದು ಇನ್ವೆಸ್ಟ್ಮೆಂಟ್ ಮಾಡಕ್ಕಾದ್ರೂ ಆಗಿರ್ಬೋದು, ಮನೆ ಕಟ್ಕೊಂಡ್ ಬರ್ತೀನಿ ಅಂತ ಆದ್ರೂ ಆಗಿರ್ಬೋದು, ಒಂದು ಒಳ್ಳೆ ಜಾಗ ಸಿಕ್ಕಿದೆ ಮಾಡ್ತಾ ಇದೀವಿ ಸರ್. ಅಂತ ಒಳ್ಳೆ ಜಾಗ ಅಂತಾನೆ ಹೇಳ್ಬೋದಾ? ಹೌದು ಸರ್. ಸೊ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ ವೀಕ್ಷಕರೇ, ನೀವು ಅದ್ರಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಸರ್ ಈ ಒಂದು ಲೇಔಟಲ್ಲಿ ಸೈಟ್ ಎಂತಕ್ಕೆ ತಗೋಬೇಕು? ಸೊ ಏನಕ್ಕೆ ತಗೋಬೇಕಂದ್ರೆ, ಈಗ ತಾನೇ ಹೇಳ್ದೆ ನಾನು, ಮನೆ ಕಟ್ಟಕ್ಕೂ ತಗೋಬಹುದು, ಮಾರಕ್ಕೂ ತಗೋಬಹುದು. ಕಾರಣ ಹೇಳ್ತೀನಿ ಕೇಳಿ. ದಾಬಾಸ್ಪೇಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಓಕೆ. ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಂಡಸ್ಟ್ರಿಯಲ್ ಏರಿಯಾ ಆಲ್ಮೋಸ್ಟ್ ನಿಮಗೆ 500-600 ಎಕರೆ ಇದೆ. ಓಕೆ. ಒಂದು ಇಂಡಸ್ಟ್ರೀಸ್ ಬರ್ತಾ ಇದೆ. ಅಲ್ಲಿ ಬಂದವ್ರಿಗೆ ಇರಕ್ಕೆ ಜಾಗ ಬೇಕಲ್ವಾ, ಹೌದೌದು, ಅಂತವ್ರು ತಗೋಬಹುದು. ಇಲ್ಲ ತಗೊಂಡ್ರೆ ಬಾಡಿಗೆನೇ ಕಟ್ಬೋದು, ಅವ್ರಿಗೆ ಬಾಡಿಗೆ ಬರುತ್ತೆ. ಇನ್ನೊಂದು, ಇಲ್ಲಿ ಪಕ್ಕದಲ್ಲಿ ಇವೇನ್ ವಿಡಿಯೋ ನೋಡ್ತಾ ಇದ್ದೀರಾ, ಪಕ್ಕದಲ್ಲಿ ಮನೆ ಕಾಣ್ತಾ ಇದೆ. ಹೌದು, ಬ್ಲೂ ಕಲರ್ ಶೀಟ್ ಇದೆ, ಅಲ್ಲಿ ನೋಡ್ತಾ ಇದೀವಿ. ಅಲ್ಲಿ ಪಕ್ಕದಲ್ಲಿ STR ರೋಡ್ ಹೋಗುತ್ತೆ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಹೋಗುತ್ತೆ. ಆ ರೋಡ್ ಎಲ್ಲಿ ಹೋಗುತ್ತೆ ಅಂದ್ರೆ, ಈಗ ನಮ್ಮ ಆಲ್ರೆಡಿ ತುಂಬಾ ಜನ, ಬೆಂಗಳೂರು ಜನಕ್ಕೆ, ತುಮಕೂರು ಜನಕ್ಕೆ, ನೆಲಮಂಗಲ ಜನಕ್ಕೆಲ್ಲ ಗೊತ್ತಿರುತ್ತೆ. ಏನ್ ಗೊತ್ತಿರುತ್ತೆ, ದಾಬಾಸ್ಪೇಟೆಯಿಂದ ಹೊಸಕಡೆ ಒಂದು ರೋಡ್ ಆಗಿದೆ. ಹೌದು, 300 ರೋಡ್ ಆಗಿದೆ. ಅದೇ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್, ದೇವನಹಳ್ಳಿ ರೋಡ್. ಆ ರೋಡ್ ಈಗ ದಾಬಾಸ್ಪೇಟೆಯಿಂದ ನಿಮ್ಗೆ ಟುವರ್ಡ್ಸ್ ಆನೇಕಲ್ ಹೋಗುತ್ತೆ, ಹಿಂಗೆ ಹೋಗುತ್ತೆ. ರಾಮನಗರ ರೂಟ. ಎಸ್, ಇದು ದಾಬಾಸ್ಪೇಟೆಯಿಂದ ರಾಮನಗರದಿಂದ ಆನೇಕಲ್ಲಿಂದ ಸೂಲಿಬೇಲೆ, ಸೂಲಿಂದ ಹತ್ತಿಬೇಲೆ, ಹಂಗೆ ಟರ್ನ್ ರೋಡ್ ಸರ್ಕಲ್ ಆಗುತ್ತೆ. ತುಂಬಾ ಹತ್ರ ಆಗುತ್ತೆ. ನಮ್ಮ ಲೇಔಟ್ ಇಂದ ರೋಡ್ ಬರೀ 100 ಫೀಟ್ ಅಷ್ಟೇ, 100 ಅಡಿ ಅಷ್ಟೇ ಕನೆಕ್ಟಿವಿಟಿ. 100 ಅಡಿ ಅಷ್ಟೇ. ಹೌದು, ಒಂದ್ಸತಿ ಯೋಚನೆ ಮಾಡಿ ನೀವು, ರೋಡ್ ರೆಡಿ ಆದ್ಮೇಲೆ ನಮ್ಮ ಡಿಮ್ಯಾಂಡ್ ಏನ್ ಬರುತ್ತೆ ಅಂತ. ಆಗಕ್ಕೆ 2 ಸಲ ಲೇಟ್ ಆಗ್ಬೋದು ಸರ್. ಹೌದು, ಇಲ್ಲ ಅಂತಲ್ಲ, ಬಟ್ ಕೆಲಸ ಆಗೋದು ಪಕ್ಕ. ಗಜೆಟ್ ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ, ಅರ್ಧ ರೋಡ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಟೋಟಲ್ 270 ಕಿಲೋಮೀಟರ್. 270 ಕಿಲೋಮೀಟರ್ ಅಲ್ಲಿ 138 ಕಿಲೋಮೀಟರ್ ಬಾಕಿ ಇದೆ. 80 ಕಿಲೋಮೀಟರ್ ರೆಡಿ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಪಕ್ಕ ಆಗುತ್ತೆ. ಈ ಪ್ಲಾನ್ ಕೂಡ ನಾನು ನೋಡ್ತಿರ್ಬೋದು ವೀಕ್ಷಕರೇ.
ಇದು ಬಂದು ಈ ಲೇಔಟ್ ಪ್ಲಾನ್ ಏನಿದೆ ಇದು ಒಂದು ಲೇಔಟ್ ಪ್ಲಾನ್ ಸರ್. ಎಂಟ್ರೆನ್ಸ್ ಇಲ್ಲಿ ಬರುತ್ತಲ್ವಾ ಸರ್? ಎಂಟ್ರೆನ್ಸ್ ಉಲ್ಟಾ ಇಟ್ಕೊಂಡಿದೆ, ಹೀಗೆ ಬರುತ್ತೆ ಲೇಔಟ್ ಪ್ಲಾನ್. ಓಕೆ, ಇದು ಎಂಟ್ರೆನ್ಸ್ ಬರುತ್ತೆ. ಓಕೆ, ಇದು ನಿಮ್ಗೆ STRR ರೋಡ್, ಇದೇ ರೋಡ್. ಹೌದು ಸರ್. ಅಪ್ರೂವಲ್ ಸಿಕ್ಕಿದೆಯಾ ಸರ್ ಇದಕ್ಕೆ? ಸರ್ ಗಜೆಟ್ ಎಲ್ಲ ಫಾರ್ಮ್ ಆಗ್ಬಿಟ್ಟಿದೆ, ಗಜೆಟ್ ಪಾಸ್ ಆಗಿ ಬಿಲ್ ಎಲ್ಲ ಪಾಸ್ ಆಗ್ಬಿಟ್ಟಿದೆ ಸರ್. ಖಂಡಿತ ಬರುತ್ತೆ ಸರ್. ನಿಮಗೆ ನಾನು ಕಳಿಸ್ತೀನಿ ನಿಮಗೆ, ಅಥವಾ ನೀವೇ ನಿಮ್ ವೀಕ್ಷಕರಿಗೆ ಹೇಳಿ ಟೈಮ್ಸ್ ಆಫ್ ಇಂಡಿಯಾ ಹೋಗಿ ಚೆಕ್ ಮಾಡಕ್ ಹೇಳಿ, ಅಥವಾ STR ರೋಡ್ ಅನ್ನು ಟೈಪ್ ಮಾಡ್ಲಿ ಗೂಗಲ್ ಅಲ್ಲಿ, ಫುಲ್ ಹಿಸ್ಟ್ರಿ ಬಂದ್ಬಿಡುತ್ತೆ. ಎಷ್ಟು ರೋಡ್ ರೆಡಿ ಆಗಿದೆ, ಎಷ್ಟು ರೋಡ್ ರೆಡಿ ಆಗ್ಬೇಕು, ಎಷ್ಟು ದಿವಸದಲ್ಲಿ ರೆಡಿ ಆಗುತ್ತೆ, ಇಲ್ಲಿಂದ ಕನೆಕ್ಟ್ ಆಗುತ್ತೆ, ಎಲ್ಲ ನಿಮ್ಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ. ನಾವು ನೀವು ಮಾತಾಡೋದಕ್ಕಿಂತ ಪೇಪರ್ ಹಾಕಿರೋದು ಜನ ತುಂಬಾ ಬೇಗ ನಂಬ್ತಾರೆ, ಅದೆಲ್ಲ ಅವ್ರಿಗೆ ರೆಕಾರ್ಡ್ಸ್ ಇದೆ. ಸೊ ಮಾತಲ್ಲಿ ಟ್ರಸ್ಟ್ ಬರಲಿಲ್ಲ ಅಂತಂದ್ರೆ ನೋಡಿ, ಇದೊಂದು ಬೆಟರ್ ಆಪ್ಷನ್. ಚೆಕ್ ಮಾಡ್ಕೊಳ್ಳಿ, ನಂತರನೇ ಈ ಒಂದು ಲೇಔಟ್ಗೆ ನೀವು ವಿಸಿಟ್ ಮಾಡಿ. ಇನ್ನೂ ಒಂದು ಸ್ವಲ್ಪ ಡೀಟೇಲ್ಸ್ಗಳನ್ನ ತಿಳ್ಕೊಳ್ಳೋಣ ಬನ್ನಿ. 9 ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀರಲ್ವಾ? ಹೌದು ಸರ್. ಸೊ ನಂಬರ್ ಆಫ್ ಸೈಟ್ಸ್ ಎಷ್ಟು ಬರ್ತಾ ಇದೆ? 139 ಸೈಟ್ ಇದೆ ಸರ್. 139 ಸೈಟ್ ಮಾಡಿದ್ದೀರಾ? ಸೊ ಡೈಮೆನ್ಷನ್ ಏನು ಬರ್ಬೋದು ಸರ್? 30-40, 30-50, 30-60 ಆ ಡೈಮೆನ್ಷನ್ಸ್ ಇದೆ. ODD ಡೈಮೆನ್ಷನ್ಸ್ ಸಿಗುತ್ತೆ. ಸೊ ಅಂದರೆ 20-30 ಸಿಗಲ್ಲ? ಇಲ್ಲ ಸರ್, ಅಂದ್ರೆ ಆರ್ಡರ್ ಒಂದು 1000 ಅಡಿ ಸಿಗ್ಬೋದು, ಅದೇ ಕ್ರಾಸ್ ಬರುತ್ತೆ, ತಗೋಬಹುದು. ಡೈಮೆನ್ಷನ್ ಫಿಟ್ ಆಗಿರಲ್ಲ, ಸ್ವಲ್ಪ ಕ್ರಾಸ್ ಬರುತ್ತೆ ಸರ್. ಮತ್ತೊಂದು ಇವಾಗ BMRDA ಏಕಾತ ಬಂದಿದೆ. BMRDA ಅಪ್ರೂವ್ಡ್ ಏಕಾತ ಇನ್ನ ಬಂದಿಲ್ಲ. ಇದು ಅದಕ್ಕೆ ನಾ ಪದೇ ಅದಕ್ಕೆ ಹೇಳ್ತೀನಿ, ಪ್ರೀ ಲಾಂಚ್ ಮಾಡ್ತಾ ಇದೀವಿ, ಕೆಲಸ ನಡೀತಾ ಇದೆ. ಯಾರಿಗೂ ನಿಮ್ಗೆ ಕೆಲಸ ನಡೀಕ್ ಮುಂಚೆ ಯಾರು ಖಾತಾ ಕೊಡಲ್ಲ. ಲೇಔಟ್ ರೆಡಿ ಆಗಿ 1 ತಿಂಗಳಾಗುತ್ತೆ, ನಿಮ್ ಖಾತಾ ಬರಕ್ 45 ಡೇಸ್ ಆಗುತ್ತೆ. ಇವತ್ತಿಂದ 45 ಡೇಸ್ ಖಾತಾ ಬರುತ್ತೆ. ಅದಕ್ಕೆ ನಾವು ಪ್ರೀ ಲಾಂಚ್ ಮಾಡ್ತಿರೋದು. ನಿಮ್ಗೆ ಒಂದ್ಸತಿ ಲೇಔಟ್ ರೆಡಿ ಆದ್ಮೇಲೆ ಖಾತಾ ಆದ್ಮೇಲೆ ಲಾಂಚಿಂಗ್ ಆಫರ್ ಇರಲ್ಲ, ಪ್ರೈಸ್ ಇರೋದಿಲ್ಲ, ಎಲ್ಲ ಫುಲ್ ಚೇಂಜ್ ಆಗ್ತದೆ ನಿಮ್ಗೆ. ಆ ಕಾರಣಕ್ಕೆ ನಾವು ಸ್ವಲ್ಪ ಬಂದವ್ರಿಗೆ ಅನುಕೂಲ ಆಗಲಿ, ಯಾಕಂದ್ರೆ ಡಿಮ್ಯಾಂಡ್ ಜಾಗ ಇರೋದ್ರಿಂದ ಸೀಟ್ಸ್ ಬೇಗ ಸೇಲ್ ಆಗ್ತವೆ, ಬಂದವ್ರು ತಗೊಳ್ಳಿ ಅನ್ಬಿಟ್ಟು ನಾವು ಪ್ರಮೋಷನ್ಸ್ ಮಾಡ್ತಾ ಇದೀವಿ ಸರ್. ಸೊ ಏನಂದ್ರೆ 8-9ನೇ ತಾರೀಕು ಇದೇ ತಿಂಗಳು ಲಾಂಚ್ ಆಗ್ತಾ ಇದೆ ಈ ಒಂದು ಲೇಔಟು. ಸೊ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರ್ತಿರೋಂಥ ಲೇಔಟು. ಅಮ್ಯುನಿಟೀಸ್ ಬಗ್ಗೆ ಒಂದ್ಸಲ ಹೇಳ್ಬಿಡಿ ಸರ್. ಹಾಗೆ ಅಮ್ಯುನಿಟೀಸ್ ಈಗ ಆಲ್ರೆಡಿ ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ. ಓಕೆ, ಎಷ್ಟು ಲೀಟರ್ ಕೆಪಾಸಿಟಿ ಬರುತ್ತೆ? 1.5 ಲಕ್ಷ ಕೆಪಾಸಿಟಿ ಇದೆ ಸರ್. CC ಟ್ರೈನ್ ಇದೆ, ಸ್ಲ್ಯಾಬ್ ಆಗಿದೆ, ಎಲೆಕ್ಟ್ರಿಕ್ ಪೋಲ್ ಆಗಿದೆ, ಸೈಡ್ಗೂ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ, ಸ್ಯಾನಿಟರಿ ಕನೆಕ್ಷನ್ ಕೊಟ್ಟಿದ್ದೀವಿ, ಕಂಬದಿಂದ ಸೈಡ್ಗೂ ಎಲೆಕ್ಟ್ರಿಕ್ ಕನೆಕ್ಷನ್ಸ್ಗೆ ಪೈಪ್ಸ್ ಕೊಟ್ಟಿದ್ದೀವಿ. ಬಾಕಿ ಇರೋದು ಬಂದು CC ರೋಡು, ಪಾರ್ಕು, ಟ್ಯಾಂಕು, ಇಷ್ಟು ಬಾಕಿ ಇದೆ. ಅದು ಏನು ಲಾಂಚಿಂಗ್ ಎಷ್ಟರಲ್ಲಿ ರೆಡಿ ಆಗುತ್ತೆ? ಲಾಂಚಿಂಗ್ ಏನು ಆಗುತ್ತೆ 4-5 ದಿವಸ ಲಾಂಚಿಂಗ್ ಆಗಲ್ಲ, 1 ಮಂತ್. ಈಗ ಇದು ನವೆಂಬರ್ ಎಂಡಿಂಗ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಸರ್. ಎಲ್ಲ ಒಟ್ನಲ್ಲಿ 1 ತಿಂಗಳು ಎಲ್ಲ ಈ 1 ತಿಂಗಳು ಏನು ಬರುತ್ತೆ ಅದರಲ್ಲಿ ಇನ್ನು CC ರೋಡ್ ಬರುತ್ತೆ, ಏನೇನು ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು 1 ತಿಂಗಳು ಅಷ್ಟರಲ್ಲಿ ರೆಡಿ ಆಗುತ್ತೆ ಅಲ್ವಾ? ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ಸರ್. ನೆಕ್ಸ್ಟ್ ಬರೋದಾದ್ರೆ ರೋಡ್ ಬಿಡ್ತು ಏನು ಬರ್ಬೋದು? ಮೇನ್ ರೋಡ್ ಏನು ಬರುತ್ತೆ? ಸಬ್ ರೋಡ್ ಏನು ಬಿಡ್ತು ಬರುತ್ತೆ? ಸೊ ಇದು BMRDA ಪುಡಿಯಕ್ಕಾತಿರೋದ್ರಿಂದ ರೋಡ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ, 30 ಅಡಿ ಮಾಡಲೇಬೇಕು ನಾವು ಕಂಪಲ್ಸರಿ. ಎಲ್ಲ ರೋಡ್ 30 ಅಡಿನೇ, 30 ಅಡಿಗೆ 1 ಇಂಚ್ ಕಮ್ಮಿ ನಾವು ಮಾಡಂಗಿಲ್ಲ ಸರ್. ಎಲ್ಲ 30 ಅಡಿ ಮಾಡಿದೀವಿ. 30 ಅಡಿ ನಿಮ್ಗೆ ರೋಡ್ಸ್ ಇದೆ, ಸಬ್ ರೋಡ್ಸ್, ಮೈನ್ ರೋಡ್ಸ್ ಎಲ್ಲ 30 ಅಡಿ ರೋಡ್, ಎಲ್ಲ 30 ಫೀಟ್. ಯಾರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾದ್ರೂ ಸರಿ, ನಾಳೆ ದಿನ ಮನೆ ಕಟ್ಕೊಂಡ್ ಬರ್ತೀನಿ ಅಂದ್ರೂ ಸರಿ, ಸರೌಂಡಿಂಗ್ ಫೆಸಿಲಿಟೀಸ್ಗಳನ್ನ ನೋಡ್ತಾರೆ. ಏನೇನು ಫೆಸಿಲಿಟೀಸ್ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಹೇಳಿದೆ ಆಗ್ಲೇನೆ. ಮನೆ ಕಟ್ಟೋರಿಗೆ ನಿಮ್ಗೆ ದಾಬಾಪೇಟೆ ಟೌನ್ ತುಂಬಾ ಹತ್ತಿರ ಇರೋದ್ರಿಂದ ಸ್ಕೂಲ್ಸ್ ಇದೆ, ಕಾಲೇಜ್ ಇದೆ, ಹಾಸ್ಪಿಟಲ್ ಇದೆ, ಡೈಲಿ ನೀಡ್ಸ್ ಇದೆ, ಪ್ರತಿಯೊಂದು ಇದೆ. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಹೇಳಿದ್ನಲ್ಲ ಆಗ್ಲೇ, ಮೆಟ್ರೋ ಬರುತ್ತೆ, STR ರೋಡ್ ಬರುತ್ತೆ, ಕ್ವೀನ್ ಸಿಟಿ ಬರುತ್ತೆ, ಏರ್ಪೋರ್ಟ್ ಬರುತ್ತೆ. ಕ್ವೀನ್ ಸಿಟಿ ಅಂತಂದ್ರೆ ಈಗ ಎಷ್ಟು? 9,800 ಎಕರೆ ಕ್ವೀನ್ ಸಿಟಿ ಬರ್ತಾ ಇದೆ. 5,800 ಎಕರೆ ಇಲ್ಲಿಂದ ಬರೀ 3 ಕಿಲೋಮೀಟರ್ ಅದಕ್ಕೆ. ಅದು ಒಂದ್ಸತಿ ಬಂದ್ಮೇಲೆ ನಿಮ್ಗೆ ಎಷ್ಟು ನಿಮ್ಗೆ ಜಾಬ್ ಇನ್ಕ್ರೀಸ್ ಆಗುತ್ತೆ, ಎಷ್ಟು ಜನಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲಗಳಾಗ್ತದೆ, ಒಳ್ಳೆ ಕಂಪ್ನಿಗಳು ಬರ್ತದೆ, ಒಳ್ಳೆ ಸಿಟಿ ಮಾಡ್ತಾರೆ, ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲೆಲ್ಲ ಡೆವಲಪ್ಮೆಂಟ್ ಆಗ್ಬಿಡುತ್ತೆ ಸರ್. ಅವಾಗ ರೇಟ್ ಇನ್ನೂ ಡಬಲ್ ಆಗ್ಬೋದು ಚಾನ್ಸಸ್ ಇರುತ್ತೆ ಅನ್ಸುತ್ತಲ್ಲ? 200% ಆಗುತ್ತೆ ಸರ್ ರೇಟು. ಅದೆಲ್ಲ ಬಿಟ್ಬಿಡಿ ಸರ್, ನಿಮಗೆ ನಮ್ಮ ಕಡೆಯಿಂದ ಇವತ್ತಿಂದ 1 ವರ್ಷ ಟೈಮ್ ತೊಗೊಳ್ಳಿ ಸರ್. ಇವತ್ತು ಒಂದು ಸೈಟ್ ಬುಕ್ ಮಾಡಿದ್ರ 1 ವರ್ಷಕ್ಕೆ 1,500 ರೂಪಾಯಿ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ನಾವು ಬೈಬ್ಯಾಕ್ ಮಾಡ್ತೀವಿ ಸರ್. ಹೌದು ಸರ್, ಅಪ್ರಿಸಿಯೇಷನ್ ಅಷ್ಟು ಡೆವಲಪ್ ಆಗುತ್ತೆ ಅಂತ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ನಾನು ಅಷ್ಟು ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಿಮಗೆ. ಮಿನಿಮಮ್ 1 ವರ್ಷ ನಾನು ಗ್ಯಾರಂಟಿ ಕೊಡ್ತೀನಿ. ಒಂದು ಮಿನಿಮಮ್ ಹೇಳ್ತಿರ್ತೀರಾ ಅಮೌಂಟ್ ಇಷ್ಟ ಆಗಬಹುದು ಅಂತ? ಹೌದು ಸರ್. ನೀವು ಡೆವಲಪ್ಮೆಂಟ್ ಮಾಡಿರೋಂಥ ಲೇಔಟ್ ಸುಮಾರು ವಿಡಿಯೋಗಳು ನಾನು ಮಾಡಿದ್ದೀನಿ. ಹೌದು ಸರ್. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಎಷ್ಟನೇ ಪ್ರಾಜೆಕ್ಟ್ ಇದು ಸರ್? ಡಿಫ್ರೆನ್ಸ್ ಏನು ಬರಲ್ಲ ನಿಮಗೆ, ಏನು ಬರಲ್ಲ, ಲೊಕಾಲಿಟಿ ಅಷ್ಟೇ ಡಿಫ್ರೆನ್ಸ್ ನಿಮಗೆ. ಅಷ್ಟೇ, ಲೊಕಾಲಿಟಿ ಏನೇ ಡಿಫ್ರೆನ್ಸ್ ಆಗುತ್ತೆ ಬಿಟ್ರೆ ಡೆವಲಪ್ಮೆಂಟ್, ಕ್ವಾಲಿಟಿ, ಲೀಗಲ್ ಎಲ್ಲ ಸೇಮ್ ಇರ್ತದೆ. ಇದು ಬಂದು 15ನೇ ಪ್ರಾಜೆಕ್ಟ್. ಆಲ್ರೆಡಿ ನಾವು 14 ಪ್ರಾಜೆಕ್ಟ್ ರೆಡಿ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀವಿ. ಇದು 15ನೇದು, ಇನ್ನ 3 ಲಾಂಚ್ ಮಾಡ್ತೀವಿ ನೆಕ್ಸ್ಟ್ ಮಂತ್. ಟೋಟಲ್ ಈಗ 15, ನೆಕ್ಸ್ಟ್ 3 ಲಾಂಚ್ ಮಾಡ್ತೀವಿ. ಇನ್ನ ರೆಡಿ ಆಗ್ತಾ ಇದೆ. ಅದನ್ನು ಮಾಡೋಣ ಫ್ಯೂಚರ್ ಅಲ್ಲಿ ವಿಡಿಯೋ. ಅಲ್ಲ ಸರ್, ನಿಮ್ಗೆ ಎಲ್ಲದೂ ಕರ್ಸ್ತೀವಿ, ಯಾವ್ದು ಬಿಟ್ಟಿದ್ದೀವಿ ನಾವೆಲ್ಲ. ಅದನ್ನು ಮಾಡೋಣ. ಇವಾಗ ಮಾಡಿರೋ ಪ್ರಾಜೆಕ್ಟ್ ಬಂದು 18 ಪ್ರಾಜೆಕ್ಟ್, ಆಲ್ಮೋಸ್ಟ್ 14 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. 15 ಇದು, ಇನ್ನ 3 ಮಾಡ್ತೀವಿ ನೆಕ್ಸ್ಟ್ ಮಂತ್. ಓಕೆ, ಸೂಪರ್. ನೆಕ್ಸ್ಟ್ ಫ್ಯೂಚರ್ಗೆ ಅದನ್ನು ರೆಡಿ ಮಾಡ್ಕೊಡ್ತಾರೆ, ಅದನ್ನು ನಾವು ವಿಡಿಯೋ ಮಾಡ್ತೀವಿ.
ಇದೇ ಥರ ಸಪೋರ್ಟ್ ಆಗಿರಲಿ ಅಂತ ಹೇಳ್ತಾ ನೆಕ್ಸ್ಟ್ ನಿಮ್ಮದು ಟೋಕನ್ ಅಡ್ವಾನ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ಹೇಳ್ಬಿಡಿ ಸರ್. ಸರ್ ಅಡ್ವಾನ್ಸು ಒಂದು ಸೈಟ್ಗೆ 25,000 ತಗೋತೀವಿ. ಓಕೆ. ಟೋಕನ್ ಅಡ್ವಾನ್ಸ್ ತಗೋತೀವಿ, ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಸ್ಕೊಳ್ಳಿ, ಲೀಗಲ್ ಮಾಡಿಸ್ಕೊಳ್ಳಿ, ಲೀಗಲ್ ಆದಮೇಲೆ ಸೈಟ್ ಬಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಸರ್. ಡಾಕ್ಯುಮೆಂಟ್ಸ್ ಏನೇನು ಬರುತ್ತೆ ಸರ್ ಅದರಲ್ಲಿ? ಎಲ್ಲ ಬರುತ್ತೆ ನಿಮ್ಗೆ. ಒಂದು ಫುಲ್ ಸೇರಿಸಿ ಡಾಕ್ಯುಮೆಂಟ್ ಕೊಡೋದು ಬುಕ್ಲೆಟ್ ಕೊಡ್ತೀವಿ ಫುಲ್ಲು. ಬುಕ್ಲೆಟ್ ಡಾಕ್ಯುಮೆಂಟ್ ಲ್ಯಾಂಡ್ ಹೆಂಗೆ ಬಂತು, ಆ ಲ್ಯಾಂಡ್ ಯಾರಿಂದ ಯಾರು ಟ್ರಾನ್ಸ್ಫರ್ ಆಯಿತು, ಮದರ್ ಡೀಡು, ಸೇಲ್ ಡೀಡು, EC, ಖಾತಾ, RTC, ಪಾಣಿ, ಮುಟೇಶನ್, ಕರ್ದ ಕಾಪಿ, ಸರ್ವಿಸ್ ಸ್ಕೆಚ್ಚು ಪ್ರತಿಯೊಂದು ಕೊಡ್ತೀವಿ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಎಕ್ಸ್ಟ್ರಾ ಕೇಳಿದ್ರು ಇನ್ನೂ ತೆಗಿಸ್ಬೇಕಾದ್ರೆ ಕೊಡ್ತೀವಿ. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಅಂದರೆ ಲಾಯರ್ ರಿಕ್ವೈರ್ಮೆಂಟ್ ಏನೇನು ಆಗ್ತಾರೆ ಅದೆಲ್ಲ ಪ್ರತಿಯೊಂದು ಸಿಗುತ್ತೆ. ಎಷ್ಟು ವರ್ಷ ಅಲ್ಲ ಕಮರ್ಷಿಯಲ್ ಕಾಪಿ ಕೊಡ್ತೀವಿ, BMRD ಅಪ್ರೂವ್ಡ್ ಪ್ಲಾನ್, ವರ್ಕಿಂಗ್ ಪ್ಲಾನ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಸರ್. ನಿಮ್ಗೆ 19 ಎಲ್ಲ 50 ಇಯರ್ಸ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. 50 ಇಯರ್ಸ್ 50 ವರ್ಷ ಡಾಕ್ಯುಮೆಂಟ್ ಸಿಗುತ್ತೆ. ಅಗ್ರಿಮೆಂಟ್ ಏನಾದರೂ ಮಾಡ್ಕೋಬೇಕಾ ಯಾವ ಥರ? ಈಗ ಬಂದು ಕಸ್ಟಮರ್ ನೋಡಿದ್ರೆ ಅಗ್ರಿಮೆಂಟ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆಗಲ್ಲ, ಖಾತಾ ಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ. ಖಾತಾ ಬರೋಕ್ಕೆ 1.5 ಮಂತ್ ಆಗುತ್ತೆ, ಆಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ. 100ಗೆ 200% ಖಾತಾ ಬಂದೇ ಬರುತ್ತೆ. ಆಲ್ಮೋಸ್ಟ್ ಇವ್ರಿಗೆ ಅಪ್ರೂವಲ್ಗೆಲ್ಲ ರೆಡಿ ಆಗ್ಬಿಟ್ಟಿದೆ. ಸೊ ರಿಲೀಸ್ ಒಂದು ಆಗಬೇಕಷ್ಟೇ ಅಲ್ವಾ? ಸೊ ಮೇಯ್ನ್ ಆಗಿ ಸರ್ ಪ್ರೈಸ್ ಬಂದ್ಬೋಣ. ಏನು ಕೊಟ್ಟು ಮಾಡ್ತಿದ್ದೀರಾ ಪ್ರೈಸು? ಸರ್ ಪ್ರೈಸು 3,600 ಕೊಟ್ಟು ಮಾಡ್ತಾ ಇದ್ದೀವಿ ಸರ್. 3,600 650. ಸೊ ಲಾಂಚಿಂಗ್ ಬೇರೆ ನಡೀತಾ ಇದೆ. ಏನಾದರೂ ಆಫರ್ ಏನಾದರೂ ಇದೆಯಾ? ಸರ್ ಲಾಂಚಿಂಗ್ ಆಫರ್ ಕೊಡ್ತಾ ಇದ್ದೀವಿ. ಏನಿದೆ? ಈಗ ಸೈಟ್ ಏನು ಬುಕ್ ಮಾಡ್ತಾರೆ, ಲಾಂಚ್ ಸಹ ಒಂದು 8-9 ಬುಕ್ ಮಾಡ್ತಾರೆ, ಅವತ್ತು ₹100 ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಜೊತೆಗೆ ರಿಜಿಸ್ಟರ್ ಫ್ರೀ ಮಾಡ್ಕೊಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಫ್ರೀ ಇದೆಯಾ? ಅವ್ರ ಸೈಟ್ ಯಾವ್ದನ್ನ ತಗೊಳ್ಳಿ, 30, 40, 30, 50 ರಿಜಿಸ್ಟರ್ ಫ್ರೀ ಮಾಡ್ಕೊಡ್ತೀವಿ ಸರ್. ಓಕೆ. ಯಾವ ಸೈಟನ್ನು ಬಂದು ತಗೊಳ್ಳಿ, ರಿಜಿಸ್ಟ್ರೇಷನ್ ಫ್ರೀ ನಿಮ್ಮ ಕಡೆಯಿಂದ. ಏನಾಗ್ಬೋದು ಕಾಸ್ಟು ರಿಜಿಸ್ಟ್ರೇಷನ್ಗೆ? 1.5 ಲಕ್ಷ ಆಗುತ್ತೆ 30, 40ಗೆ. ಹೌದು. ಸೊ ಡೈಮೆನ್ಷನ್ ಜಾಸ್ತಿ ಆದಷ್ಟು ಕಾಸ್ಟು ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೋಡಿ ರಿಜಿಸ್ಟ್ರೇಷನ್ ಕೂಡ ಫ್ರೀ ಇದೆ. ಅಕ್ಕಪಕ್ಕ ವಿಚಾರಿಸಿ. ಸೊ ಸರೌಂಡಿಂಗಲ್ಲಿ ಬೇರೆ ಲೇಔಟ್, ಈ ಲೇಔಟ್ ಸರೌಂಡಿಂಗಲ್ಲೂ ಲೇಔಟ್ ಮಾಡಿರ್ತಾರಲ್ವಾ, ಅಲ್ಲೆಲ್ಲ ಏನೇನು ಪ್ರೈಸ್ ಇರ್ಬೋದು? ಸೊ ಪ್ರೈಸ್ ಇದೆ 3,000, 3,500, 2,500, 2,800 ಎಲ್ಲ ರೆವಿನ್ಯೂ ಸೈಟ್ ಇದೆ. ರೆವಿನ್ಯೂ ಸೈಟ್ಸ್ 3,000 ರೂಪಾಯಿ, 3,000 ರೂಪಾಯಿ ಇದೆ. ನಮ್ದು BMRD ಅಪ್ರೂವ್ಡ್ ಖಾತಾ 3,650 ರೂಪಾಯಿ. ಓಕೆ. ಮೈನ್ ರೋಡ್ಗೆ ಇದೆ. ರೇಟ್ ಬಗ್ಗೆ ಯಾರು ಯೋಚನೆ ಮಾಡ್ಬಿಡಿ, ತಗೊಳ್ಳಿ. ಯಾರನ್ನೂ ಕೇಳೋದು ಬೇಡ ಸರ್ ಲಾಯರ್ನ. ಈಗ ಅಕ್ಕಪಕ್ಕ ಮನೆಯವ್ರು ಇರ್ತಾರೆ ಗೊತ್ತಾ, ಲೇಔಟ್ ಅಕ್ಕಪಕ್ಕ, ಅವ್ರಿಗೆ ಗೊತ್ತಿರುತ್ತಲ್ವಾ, ಅವ್ರನ್ನೇ ಒಂದ್ಸಲಿ ವಿಚಾರಿಸ್ಕೊಂಡು ನಂತರನೇ ಬನ್ನಿ ಅಂತಲೇ ಹೇಳ್ತೀನಿ ವೀಕ್ಷಕರೇ. ಸೊ ಫುಲ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಡಿಸ್ಪ್ಲೇ ಮೇಲೆ ನಾನು ನಂಬರ್ನ ಕೊಟ್ಟಿದ್ದೀನಿ, ಸರ್ದೇ ನಂಬರು. ಸೊ ಕಾಂಟ್ಯಾಕ್ಟ್ನ ಮಾಡಿ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ. ಸರ್ ಫುಲ್ಲು ಡೀಟೇಲ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮಗೂ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ.